ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು SSP ಸ್ಕಾಲರ್ಶಿಪ್ ಸ್ಟೇಟಸಲ್ಲಿ ಯಾವ ರೀತಿ ಇದ್ದರೆ ಹಣ ಬರುತ್ತೆ ಅಂತಂದು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ. ಓಕೆ, ಭಾಳಷ್ಟು ಹುಡುಗರು ಸರ್ವೇ ಸಾಮಾನ್ಯ ಬರ್ದಾರೆ, ಈ ಆ ಅಮೌಂಟ್ ಬಂತು, ಈ ಅಮೌಂಟ್ ಬಂತು, ಅದು ಶಾಂಕ್ಷನ್ ಆಯಿತು ಅಂತ ಹೇಳ್ತಾ ಇರ್ತಾರೆ. ಬಟ್ ನಮಗೆ ದುಡ್ಡು ಬರಬೇಕಂತಂದರೆ ನಮ್ಮ ಸ್ಟೇಟಸ್ ಯಾವ ರೀತಿ ಇರಬೇಕು? ಯಾಕಂದರೆ ನಾನು ಅವಾಗ ಚೆಕ್ಔಟ್ ಮಾಡ್ಕೊತಿರ್ತೀನಿ, ನಮಗೆ ಸ್ಟೇಟಸ್ ನೋಡಿದರೆ ಅರ್ಥ ಆಗ್ತಿಲ್ಲ. ಬಟ್ ಯಾವ ರೀತಿ ಇದ್ದರೆ ಹಣ ಬರುತ್ತೆ ಅಂತ ಕೇಳಿದರೆ, ಸೊ ಹಂಗಾಗಿ ಈ ವಿಡಿಯೋ ಮಾಡ್ತಿರ್ತಕ್ಕಂಥದ್ದು. ಸರಿ, ನಿಮ್ಮ ಒಂದು SSPಯಲ್ಲಿ ಲಾಗಿನ್ ಆದ ತಕ್ಷಣ ನಿಮ್ಮ ಒಂದು ಅಂದರೆ ಇಯರ್ ವೈಸ್ ಸ್ಟೇಟಸ್ ಚೆಕ್ಔಟ್ ಮಾಡ್ಕೊಂಡಾಗ ಈ ರೀತಿ ಒಂದು PDF ನಿಮಗೆ ಕಾಣಿಸಿಗ್ತದೆ. ನೋಡ್ಕೊತೀರ, ಓಪನ್ ಮಾಡ್ಕೊತಾಗ ಈ ರೀತಿ ಬರ್ತದೆ. ಓಕೆ, ಈ ರೀತಿ PDF ಓಪನ್ ಮಾಡ್ಕೊತೀರ, ಎಲ್ಲೆಲ್ಲೋ ಬರ್ತದೆ. ಓಕೆ, ಅದು ಅಪ್ಲೋಡ್ ಇದು ಅಪ್ಲೋಡ್ ಅಂತ ಬರ್ತದೆ. ಓಕೆ, ಕೆಲವೊಂದಿಷ್ಟು ಹುಡುಗರು ಇದ್ರ ಬಗ್ಗೆ ಕೂಡ ಕ್ವಶನ್ ಕೇಳಿದ್ರೆ ಇಲ್ಲಿ ಕಾಣಿಸ್ತಿದಲ್ವ, ಇದು ಎಣ್ಣೆ ಬಗ್ಗೆ ತಲೆ ಕೆಡ್ಸೋಕೆ ಹೋಗ್ಬೇಡ್ರೆ. ರಿಜೆಕ್ಟ್ ರೀಸನ್ ಎಣ್ಣೆ ಅಂತಂದರೆ ಏನೂ ಸಮಸ್ಯೆ ಇರಲ್ಲ. ಇನ್ ಕೇಸ್ ರಿಜೆಕ್ಟ್ ರೀಸನ್ ಒಂದು ಎಣ್ಣೆ ಬದಲಿಗೆ ಏನಾದರೂ ರೀಸನ್ ಕೊಟ್ಟಿತ್ತಪ್ಪದಂದರೆ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ ಅಂತ ಅರ್ಥ. ಓಕೆ, ಎಲ್ಲರೂ ಕೂಡ ಎಣ್ಣೆ ಇರ್ತದೆ, ಯಾರು ಕೂಡ ನೀವು ತಲೆ ಕೆಡಿಸೋ ಅವಶ್ಯಕತೆ ಇರಲ್ಲ. ಓಕೆ, ಸರಿ, ನೆಕ್ಸ್ಟು ನಿಮಗೆ ಅಪ್ಲಿಕೇಶನ್ ವೆರಿಫೈ ಸ್ಟೇಟಸಲ್ಲಿ ನಿಮ್ಗೆ ಎಸ್ ಆಗಿರಬೇಕು. ಓಕೆನೇ, ಅಂದರೆ ನಿಮ್ಮ ಅಮೌಂಟ್ ಬರ್ಬೇಕಂದ್ರೆ ಇದು ಎಸ್ ಆಗಿರಬೇಕು. ನೆಕ್ಸ್ಟ್ ಇದು ಓಕೆ, ಇದು ಮೇನು ಅಂದರೆ ಫಸ್ಟ್ ಲೆವೆಲಲ್ಲಿ ಎಸ್ ಆಯಿತಾ. ನೆಕ್ಸ್ಟ್ ಸೆಕೆಂಡ್ ಲೆವೆಲಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಬರ್ತಾವೆ ನಿಮಗೆ ದುಡ್ಡು ಕೊಡೋದು. ಓಕೆ, ಆ ಡಿಪಾರ್ಟ್ಮೆಂಟ್ನ ಇಲ್ಲಿ ತೋರಿಸಿರ್ತಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನಿಮಗೆ, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಸ್ಟೂಡೆಂಟ್ಸ್ಗೆ ಎರಡು ಅಂದರೆ BCWD ಪಿ ರಿಯಂಬರ್ಸ್ಮೆಂಟ್ ಇದು ಒಂದು ಆ್ಯಂಡ್ ವಿದ್ಯಾಶ್ರೀ ಫುಡ್ ಆ್ಯಂಡ್ ಅಕಾಮಿಡೇಷನ್ ಎರಡು ಏನು ಮಾಡಿದ್ದಾರೆ ಅಂತಂದರೆ ಅಮೌಂಟ್ನ ಕೊಟ್ಟಿದ್ದಾರೆ. ಅಂದರೆ ಅಪ್ರೂವ್ಡ್ ಕೂಡ ಆಗಿದೆ. ಓಕೆ, ಅಮೌಂಟ್ ಕೂಡ ತೋರಿಸ್ತಿದ್ದಾರೆ. ಇನ್ ಕೇಸ್ ನಿಮ್ಮ ಒಂದು SSP ಸ್ಟೇಟಸಲ್ಲಿ ಈ ರೀತಿ ಜಸ್ಟ್ ಅಮೌಂಟ್ ತೋರಿಸಿದರೆ ಸಾಕು, ಅಮೌಂಟ್ 100% ಬರ್ತದೆ. ಓಕೆ, ಬಟ್ ಅಮೌಂಟ್ ತೋರಿಸ್ಬೇಕಷ್ಟೇ. ಅಮೌಂಟ್ ತೋರಿಸೋವರೆಗೂ ಕೂಡ ನಿಮ್ಮದು ಬರಲ್ಲ. ಓಕೆ, ಅಮೌಂಟ್ ತೋರಿಸ್ತಪ್ಪ ಅಂದರೆ ಬರೋದು ಡಿಲೇ ಆಗ್ಬೋದು, ಬಟ್ 100% ಬರ್ತದೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಈ ರೀತಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ. ಇನ್ ಕೇಸ್ ಥರ್ಡ್ ಲೆವೆಲಲ್ಲಿ ಬಂದಾದ ತಕ್ಷಣ ಪುಸ್ಟ್ DBT ಎಸ್ ಆಯ್ತು ಅಂತಂದರೆ ಇಲ್ಲಿ 15,000 ರೂಪಾಯಿ ಅಮೌಂಟ್ ಕೂಡ ತೋರಿಸಿದೆ. ಬಟ್ ಇನ್ನೂ ಕೊಡಲಿ ಪುಸ್ಟ್ DBT ನೋ ಅಂತ ಇದೆ. ಓಕೆ, ಬಟ್ ಇಲ್ಲಿ ಪುಸ್ಟ್ DBT ಒಳಗೆ ನಿಮಗೆ ಎಸ್ ಅಂತ ಇದೆ, ಒಂದು ನೋ ಅಂತ ಇದೆ ಅಂತಂದರೆ ಇಲ್ಲಿ ಎಸ್ ಅಂತ ಇದ್ದಿದ್ದು 15,000 ರೂಪಾಯಿ ಏನು ಮಾಡ್ತಾರೆ ಅಂತಂದರೆ ಈ ಮಂತ್. ಓಕೆ, ಇನ್ನೂ ಒಂದು 15 ಡೇಸಲ್ಲಿ ಏನು ಮಾಡಿಬಿಡ್ತಾರೆ, ಈ ಅಮೌಂಟ್ನ ಸ್ಯಾಂಕ್ಷನ್ ಆಗಿಬಿಡ್ತದೆ. ಬಟ್ ನೋ ಅಂತ ಇದ್ದಿದ್ದು ಇನ್ನೂ ಕೂಡ ಸ್ವಲ್ಪ ಡಿಲೇ ಆಗ್ಬೋದು. ಓಕೆ, ಬಟ್ ಅದು ಕೂಡ ಬರ್ತದೆ. ಓಕೆ, ಇಲ್ಲಿ ನೋಡ್ತಿರ್ಬೋದು ಪುಸ್ಟ್ DBT ಬಂದು ಅವೇಟೆಡ್ ಅಂತ ಬಂದಿದೆ ಅಂತಂದರೆ ಕಾಣಿಸ್ತಿದೆ. ಅವೇಟೆಡ್ ಇದೆ ಅಂತಂದರೆ ವಿತಿನ್ ಒಂದು 15 ಡೇಸಲ್ಲಿ ಅಥವಾ 20 ಡೇಸಲ್ಲಿ ಈ ಅಮೌಂಟ್ ಅನ್ನೋದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಸೇರ್ತದೆ. ಓಕೆ, ಬಟ್ ನಿಮ್ಗೆ ಬರಬೇಕಪ್ಪ ದುಡ್ಡು ಯಾವಾಗಾದರೂ ಬಂದರೆ ಪರವಾಗಿಲ್ಲ. ಬಟ್ ಬರಬೇಕಂತ ಇರೋರಿಗೆ ಜಸ್ಟ್ ಇಲ್ಲಿ ಅಮೌಂಟ್ ಮೆನ್ಷನ್ ಮಾಡಿದರೆ, ಓಕೆ ಇಲ್ಲಿ ಕಾಣಿಸ್ತಿದಲ್ವ ಸೆಕೆಂಡ್ ಲೆವೆಲ್ ಬಂದುಬಿಟ್ಟು ಅಮೌಂಟ್ ಮೆನ್ಷನ್ ಮಾಡಿದರೆ ಸಾಕು, ನಿಮ್ಮ ಒಂದು ಖಾತೆಗೆ ಯಾವತ್ತಾದರೂ ಒಂದಿನ ಬಂದೇ ಬರ್ತದೆ. ಆ್ಯಂಡ್ ಇನ್ನೂ ಕೂಡ ಜಲ್ದಿ ನಮಗೆ ಈ ರೀತಿನೂ ಬಂದಿದೆ. ನೆಕ್ಸ್ಟ್ ಬೇಗನೆ ಬರ್ಬೇಕಂದ್ರೆ ಪುಸ್ಟ್ DBTಲಿ ಎಸ್ ಆಗಿರ್ಬೇಕು. ಎಸ್ ಆಗಿತ್ತಂದರೆ ವಿತಿನ್ ಒಂದು 20 ಡೇಸಲ್ಲಿ ನಿಮ್ಮೊಂದು ಅಮೌಂಟು ಬರ್ತದೆ. ಓಕೆ, ಇನ್ನೂ ಕೂಡ ನೋವು ಇತ್ತಂತಂದರೆ ಬರಲ್ಲ ಅಂತಾರಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಣಿಸ್ತಿದೆ, ಇದು ವಿದ್ಯಾಶ್ರೀ ಇಲ್ಲಿ ಏನು ಕಾಣಿಸ್ತಿದೆ ಅದರದ್ದು 15,000 ರೂಪಾಯಿ ಬಂದಿದೆ. ಬಟ್ ಇಲ್ಲಿ ಫೀ ಅಮೌಂಟ್ ಏನು ಕಾಣಿಸ್ತಿದೆ ಇದು ನೋ ಅಂತಿದೆ ಅಂದರೆ ಇದು ಕೂಡ ಎಸ್ ಆಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ. ಓಕೆ, ಸರಿ, ಇದಿಷ್ಟು. ಯಾಕಂದರೆ ಇಲ್ಲಿನೂ ಕೂಡ ಇಲ್ಲಿ ಕಾಣಿಸ್ತಿದ್ದಲ್ಲ ನೋ ರೆಸ್ಪಾನ್ಸ್ ಇದೆಲ್ಲ ಎಲ್ಲನೂ ಕೂಡ ತುಂಬಿಕೊಂಡು ನೆಕ್ಸ್ಟ್ ಅವೇಟೆಡ್ ಅಂತ ಇದ್ದದ್ದು ಇದೆಲ್ಲನೂ ಕೂಡ ಕಂಪ್ಲೀಟೆಡ್ ಆಗಿ ಎಸ್ ಅಂತ ಬರ್ತದೆ. ಆವಾಗ ಅಮೌಂಟು ನಿಮ್ಮ ಖಾತೆಗೆ ಬಂದಿರ್ತದೆ. ಓಕೆ, ಸರಿ, ಈ ರೀತಿ ಜಸ್ಟ್ ಒಂದು ಹೇಳೋಕೆ ಬಂದಿದೆ ಅಷ್ಟೇ. ನೆಕ್ಸ್ಟ್ ಏನಪ್ಪ ಅಂದರೆ ಇದ್ರೂ ಕೂಡ ಯಾರು ಕೂಡ ತಿಳ್ಕೊಳ್ಸೋಕೆ ಬಿಡ್ರಿ, ಎಣ್ಣೆ ಅಂತದ್ದು ಏನು ಕೂಡ ನಿಮ್ಮದು ಸಮಸ್ಯೆ ಅಲ್ಲ ಅದು. ಓಕೆ, ಅಂದರೆ ನಾಟ್ ಅಪ್ರೂವ್ಡ್ ಅಂತಂದರೆ ರಿಜೆಕ್ಟ್ ಆಗಿರಲ್ಲ, ಎಕ್ಸೆಪ್ಟ್ ಆಗಿರಲ್ಲ, ಮಿಡಲ್ ಇರ್ತದೆ. ಯಾವಾಗ ನಿಮ್ಮದು ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ ಆಗಿ ಅಮೌಂಟ್ ಸ್ಯಾಂಕ್ಷನ್ ಆಗ್ತದೋ ಅದ್ರ ಬಗ್ಗೆ ಪೂರಾ ಕಂಪ್ಲೀಟ್ ಬಿಟ್ಟಾಕಿ ಬಿಡ್ರಿ, ಎಲ್ಲನೂ ಕೂಡ ಸರಿ ಇದೆ ಅಂತ ಅರ್ಥ. ಇನ್ ಕೇಸ್ ಈ ರಿಜೆಕ್ಟ್ ರೀಸನ್ ಅಂದರೆ ಇಲ್ಲಿ ಏನಾದರೂ ಒಂದು ಅಪ್ಪಿತಪ್ಪಿ ಏನಾದರೂ ಬರ್ದಿತ್ತಪ್ಪ ಅಂದರೆ ಅವಾಗ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಇರ್ತದೆ. ಅವಾಗ ಹೋಗ್ಬಿಟ್ಟು ಓಕೆ, ನಿಮ್ಮೊಂದು ತಾಲೂಕು ಆಫೀಸ್ ಅಂತ ಏನು ಕರಿತೀವಿ ಅಲ್ಲಿ, ಅಥವಾ ಸಮಾಜ ಕಲ್ಯಾಣ ಇಲಾಖೆ ಅಂತ ಕರಿತೀವಿ, ನೀವು ಯಾವ ಕ್ಯಾಟಗರಿ ಬರ್ತೀರೋ ಆ ಒಂದು ಡಿಪಾರ್ಟ್ಮೆಂಟಿಗೆ ಹೋಗ್ಬಿಟ್ಟು ಕೇಳಿಸ್ಕೋಬೇಕು, ಈ ರೀತಿ ಸಮಸ್ಯೆ ಆಗಿದೆ ಸರ್ ಅಂತಂದು. ಅವರು ನಿಮಗೆ ಅವೆಲ್ಲ ಕೂಡ ಅಂತ ಸಾಲ್ವ್ ಮಾಡಿಕೊಡ್ತಾರೆ. ಸರಿ, ಇದೆಷ್ಟು ಒಂದು ವಿಡಿಯೋದಲ್ಲಿ. ಆ್ಯಂಡ್ ಇದೇ ರೀತಿಯಾಗಿ SSP ಅಪ್ಡೇಟ್ ಬರೋಕ್ಕಂದ್ರೆ ಚಾನಲ್ಗೆ ಜಾಯ್ನ್ ಆಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.